नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। कलबुर्गी जिला सीतापुर तालुका में गैस सिलेंडर के लिए लोग परेशान। वक्त पर क्यों नहीं मिल रहा गैस सिलेंडर। गैस सिलेंडर कार्यालय के आगे दिन और रात लग गई लोगों की भीड़। वक्त पर नहीं मिल रहा गैस सिलेंडर। प्रशासन को शिकायत की आश्वासन यही मिलता है कि गैस सिलेंडर आपको मिल जाएगा, मगर लोगों ने आरोप लगाया कि लाइन लगाने के बावजूद भी गैस सिलेंडर नहीं मिला। आखिर क्यों लापरवाही कर रहे हैं संबंधित प्रशासन। आंखों की रोशनी नहीं है। व्यक्ति की दिन और रात गैस सिलेंडर के लिए इंतजार में कर रहे हैं इंतजार। ಹಾ ಸರ್ ಹೇಳಿ ಸರ್ ಏನ್ ಸಮಸ್ಯೆ ಆಗ್ತಾ ಇದೆ ಗ್ಯಾಸ್ ನಲ್ಲಿ ನಿಮ್ಗೆ? ಸರ್ ನಮಸ್ಕಾರ ಸರ್, ನಾನು ಚಿತ್ತಾಪುರ ತಾಲೂಕಾ ಬಂಕಲ್ಗದಿಂದ ಶಾಂತಕುಮಾರ್ ರೆಡ್ಡಿ ಅಂತ ಮಾತಾಡೋದು. ಹಾ ಸರ್. ಸರ್ ನಾನು ಬೆಳಿಗ್ಗೆ 10 ಗಂಟೆಗೆ ಬಂದಿನಿ ಸರ್. 10 ಗಂಟೆಲಿ ಅಂತ ಹಿಡಿದು ನಾನು ಇಲ್ಲೇ ನಿಂತಿದ್ದೀನಿ ಸರ್. ಅವರು ಹೇಳ್ತಾರೆ 1 ಗಂಟೆಗೆ ಬರ್ರಿ ಅಂದಿದ್ರು. 1 ಗಂಟೆನೂ ಬಂದಿದ್ದೀನಿ ಸರ್. 1 ಗಂಟೆಲಿಂದ ಆದ್ಮೇಲೆ 2 ಗಂಟೆ ಹೇಳಿದ್ರು. 2 ಗಂಟೆ ಆದ್ಮೇಲೆ 4 ಗಂಟೆ ಹೇಳಿದ್ರು ಸರ್. 4 ಗಂಟೆ ಆದ್ಮೇಲೆ ಈಗ ಸಾಯಂಕಾಲ 7 ಗಂಟೆ 7:30 ಆಗ್ತಾ ಇದ್ರು ಕೂಡ ಇನ್ನೂ ಸರ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಅವ್ರು ಇನ್ನು ವಾಹನ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಆದ್ರೂ ಕೂಡ ಯಾವ್ದೇ ರೀತಿ ಇನ್ನು ಇಲ್ಲಿ ತನಕ ಬಂದಿಲ್ಲ ಸರ್. ಮನೇಲಿ ನಾವು ಊಟ ಮಾಡೋದೇನೆ ಅಡಿಗೆ ಇಲ್ದೇನೆ ಕೂತಿದೀವಿ ಸರ್. ಈಗ ಆಲ್ರೆಡಿ ನಾನು ಬ್ಲೈಂಡ್ ಸರ್, ನಾನು ಕಣ್ ಕಾಣಿಸಂಗಿಲ್ಲ ಸರ್. ನಾವೀಗ ಇಷ್ಟು ಸಾಯಂಕಾಲ ಆಯ್ತು ಸರ್. ಈಗ ನಾವು ಗ್ಯಾಸ್ ತಗೊಂಡು ಬಂಕ್ಲಿಗೆ ಹೋಗ್ಬೇಕು ಸರ್. ಹೆಂಗ್ ಹೋಗ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ್ದೇ ಬೇರೆ ಗಾಡಿಗಳು ಕೇಳಿದ್ರು ಕೂಡ ಆ ಗಾಡಿದವ್ರು ಈಗ ಸಾಯಂಕಾಲ ಬರಂಗಿಲ್ರಿ ಅಂತ ಹೇಳ್ತಾರೆ. ನಾವ್ ಇವತ್ತು ಇಲ್ಲೇ ಮಲ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟ ಸರ್ ನಮ್ಗೀಗ. ಈ ತರ ಬಹಳಷ್ಟು ಇಲ್ಲಿ ನೋಡ್ರಿ ಸರ್, ನನ್ನ ಹಿಂದ್ಗಡೆನೆ ಒಂದ್ 50 ಗ್ಯಾಸ್ ಗಳು ಅದಾವ್ರಿ ಸರ್. ನನ್ ಮುಂದ್ಗಡೆ ಒಂದು 20 ಗ್ಯಾಸ್ ಅವ್ರಿ ಸರ್. ಎಷ್ಟು ಪರಿಸ್ಥಿತಿ ಬುಕ್ ಮಾಡಿ 2 ದಿನ ಆಯ್ತು ಸರ್. ಈಗ 2 ದಿನ ಹಿಡಿದು ನಾ ಇದೇ ಪರಿಸ್ಥಿತಿ ಅನುಭವಿಸ್ತಾ ಇದೀನಿ ಸರ್. ಅದಕ್ಕಾಗಿ ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತೇಳಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತೆ ಇಲ್ಲಿ ಇರ್ತಕ್ಕಂಥ ಶಾಸಕರು ಮತ್ತು ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟು ಆದಷ್ಟು ಬೇಗ ಕಸ್ಟಮರ್ ಗಳಿಗೆ ಬೇಗನೆ ಸಿಲಿಂಡರ್ ಸಿಗುವಂತ ವ್ಯವಸ್ಥೆ ಆಗ್ಬೇಕು ಸರ್. ಯಾಕಂದ್ರೆ ಸರ್ ಈಗ ನೋಡ್ರಿ ಬೇರೆ ಕಡೆ ನಮ್ಮ ಮನೆಗೆ ಬರ್ತದಪ್ಪ ನಾವ್ ಅಂದ್ಕೊಂಡು ಕೂತ್ಕೊಂಡಿದ್ರೆ ಮನೆಗೆ ಬರ್ತಿರ್ಲಿಲ್ಲ. ನಾನು ಇಲ್ಲಿ ಬಂದು ಇಷ್ಟು ಕಷ್ಟಪಟ್ಟರು ಕೂಡ ಸಿಗ್ತಾ ಇಲ್ಲ ಸರ್ ನಮ್ಗೆ. ಅದಕ್ಕೋಸ್ಕರ ಇದಕ್ಕೆ ಯಾವುದೇ ರೀತಿ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಸರ್. ಈಗಾಗಲೇ ಎಷ್ಟೋ ಜನ ಹಳ್ಳಿ ಜನ ಇಲ್ಲಿ ಅನುಭವಿಸ್ತಾ ಇದಾರೆ ಸರ್. ಮಕ್ಕಳು ಮರಿಗಳು ತಗೊಂಡು ಹೆಣ್ಮಕ್ಳು ಕೂಡ ಬಂದಿದ್ದಾರೆ ಸರ್. ಬಂದಿದ್ದಾರೆ ಸರ್. ಊಟ ಇಲ್ಲ ಸರ್. ನಾವು 1 ಗಂಟೆ ಅಲ್ಲಿಂದ ಊಟನೇ ಇಲ್ಲ. ಈಗ ಕೂತ್ಕೊಂಡಿವಿ. ಇಂಟೋಲ್ ಹೋಗ್ಬೇಕಾದ್ರೂ ಕೂಡ ಪರಿಸ್ಥಿತಿ ಗಂಭೀರ ಆಗಿದ್ರಿ ಸರ್. ನಾವು ಏಕಿಗೆ ಹೋದಾಗ ಏನಾದ್ರು ಗಾಡಿ ಬರ್ಬೋದು ಅಂತ ಹೇಳಿ ಕಾಯ್ಕೊಂಡ್ ಹುಚ್ಚ ಎಲ್ಲಾರನ್ನ ಕೂತಿದೀವಿ ನಾವು. ಅಂತ ಪರಿಸ್ಥಿತಿಯಾಗಿದ್ದೀವಿ ಇಲ್ಲಿ. ಆದ್ರೂ ಕೂಡ ಇಲ್ಲಿ ಪ್ರತಿನಿಧಿಗಳು ಯಾರು ಇಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂತ ಈಗ ಗುರು ಗ್ಯಾಸ್ ಏಜೆನ್ಸಿ ಅವರು ಬಹಳಷ್ಟು ನಾವು ಕೇಳಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಾ ಅವ್ರು ಏನ್ ಮಾತಾಡ್ತಾ ಇದಾರೆ ಸರ್. ಬಹಳಷ್ಟು ನಮ್ಗೆ ಅವಶ್ಯ ಶಬ್ದಗಳಿಂದ ಬೈತಾ ಇದಾರೆ ಅವ್ರು. ಇಲ್ರಿ ನಾವ್ ನಿಮ್ ಮನೆ ತಂದ್ಕೊಡಮೇನೋ ಹಂಗ ಹಿಂಗ ಅಂತ ಹೇಳಿ ಈಗಾಗ್ಲೇ ಬಂದಿರ್ತಕ್ಕಂಥವ್ರಿಗೆ ನಾವ್ ಮಾತಾಡಿದ್ರೆ ನಮ್ಗೆ ಅವಶ್ಯ ಶಬ್ದಗಳಿಂದ ಬೈದ್ಬಿಟ್ಟು. ಯಾರು ಬೈದ್ರಿ ಸರ್ ನಿಮ್ಗೆ? ಇಲ್ಲಿ ಬಂದಾರ ಸರ್, ಒಳಗಡೆ ಇದ್ದಾರೆ ಅವರು. ಮತ್ತೆ ಅಲ್ಲಿ ಆಫೀಸ್ ಹೋಗಿ ಕೇಳಿದೆ ಅವ್ರಿಗೆ ಗಾಡಿ ಯಾವಾಗ ಬರ್ತಾರ. ಅವ್ರು ಏನಂತಾರೆ ನಮ್ಮ ಮನಿದೇನ ನಮ್ ಮನಿದೇನ್ರಿ ಅಂತಾರೆ ಅವ್ರು. ಈ ತರ ಆದ್ರೆ ಹೆಂಗ್ರಿ ಸರ್? ತುಂಬಾ ಕಷ್ಟ ಅನುಭವಿಸ್ತಾ ಇದೀವಿ ಸರ್ ನಾವು. ಮುಂದಿನ ದಿನಗಳಲ್ಲಿ ಈ ತರ ಕಷ್ಟ ಆಗಿತ್ತಪ್ಪ ಅಂದ್ರೆ ನಾವ್ ಏನಾದ್ರು ಬಂದ್ ಇಲ್ಲೇ ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಇಲ್ಲೇ ಅಡಿಗೆ ಮಾಡ್ಕೊಂಡು ಉಣ್ಬೇಕಾದಂತ ಪರಿಸ್ಥಿತಿ ಬರ್ತದೆ ಸರ್. ಸಿಲಿಂಡರ್ ಕೊಡ್ಲಿಲ್ಲಪ್ಪ ಅಂದ್ರೆ ನಾವು ಸೌದೆ ಒಲೆಯನ್ನ ಇಲ್ಲೇ ಇಟ್ಕೊಂಡು ನಾವು ಊಟ ಮಾಡ್ಕೋಬೇಕಾಗ್ತದೆ ಸರ್. ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವೀಗ. ಅದಕ್ಕೆ ಈ ಎಲ್ಲ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಪರಿಹಾರ ಆಗ್ಲಿಲ್ಲ ಅಂದ್ರೆ ನಾವು ಕಠಿಣ ಹೋರಾಟ ಮಾಡ್ಬೇಕಾಗ್ತದೆ ಸರ್. ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಷ್ಟು ಜನ ನಾವು ಗುರು ಗ್ಯಾಸ್ ಏಜೆನ್ಸಿಯಲ್ಲಿ ಕಸ್ಟಮರ್ ಇದೀವಿ ಅಷ್ಟು ಜನರ ಒಂದು ನಾವು ಕಾಂಟ್ಯಾಕ್ಟ್ ಅನ್ನ ಮಾಡ್ಕೊಂಡು ನಾವು ಮುಂದಿನ ಹೋರಾಟವನ್ನ ಮಾಡ್ತೀವಿ ಸರ್. ನಾವು ಮುಂದಿನ ಹೋರಾಟವನ್ನ ಮಾಡಿ ಆ ಏಜೆನ್ಸಿಯನ್ನ ರದ್ದು ಮಾಡುವಂತ ಪರಿಸ್ಥಿತಿಯಲ್ಲಿ ತರಿಸ್ತೀವಿ ಸರ್ ನಾವು. ಓಕೆ ಸರ್, ತಮ್ಮ ಹೆಸರು ಸರ್? ಶಾಂತಕುಮಾರ್ ರೆಡ್ಡಿ ಅಂತ ಸರ್, ಚಿತ್ತಾಪುರ ತಾಲೂಕಾ ಬಂಕಲ್ಗ ಸರ್ ನಮ್ದು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ನಮಸ್ಕಾರ. ನಾವು ಮುಂಜಾನೆ ಹಾ ಸರ್ ಹೇಳಿ ಸರ್. ನಾವು ಮುಂಜಾನೆ 8 ಗಂಟೆಗೆ ಬಂದಿದ್ದಿರ್ತೇವ್ರಿ. ಮತ್ತು ಗಂಡ ಹೆಂಡತಿ ಮತ್ತು ತಂದೆ ತಾಯಿ ಎಲ್ಲರಿಗೂ ನಾವು ತಾಂಡದವ್ರದು. ಹಾ ರೀ. ಅಲ್ಲಿಂದ ಅಣಿಕೆರಿ ತಾಂಡಲಿಂದ ಬಂದ್ 8ಕ್ಕೆ ಮೊದ್ಲು 8ರಿಂದ ಬಂದ್ ಕೇಸಿ 9 ನಂಬರು 8 ನಂಬರು 13 ನಂಬರು 19 ನಂಬರು ಕೊಟ್ಟಿದ್ರು. ಹಾ ಸರ್. ಅಲ್ಲಿ ಕೊಟ್ಟ ನಂತರ ಅವ್ರು ಹೇಳ್ತಾರೋ 4ವರೆಗೆ ಕೊಡ್ತೀವಿ, 5ವರೆಗೆ ಕೊಡ್ತೀವಿ, 5ವರೆಗೆ ಕೊಡ್ತೀವಿ. ಈಗ 8ವರೆ ಆಗ್ಯಾದ್ರಿ. ಮತ್ ಏನ್ ಇದು ಇಷ್ಟೇ ಪ್ರೆಷರ್ ಮತ್ ಮಾಡಿದ್ರ ಮತ್ ನಿಮಗ್ ಕೈ ಮುಗದ್ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೇಳ್ತೀನ್ರಿ. ಮೊದಲು ಮನೆಗ್ ತಂದ್ ಕೊಡ್ತೀವಿ ಸರ್. ಸರ್ ಮನೆಗ್ ತಂದ್ ಕೊಡಲ್ಲ ನಿಮ್ಗೆ? ಮನೆಗ್ ತಂದ್ ಕೊಡಪ್ಲೆ ಹೇಳ್ರಿ. ಹಾ ರೀ. ಇದು ಮನೆಗ್ ತಂದ್ ಎಷ್ಟ್ ದಿನ ಆಯ್ತು ಸರ್ ಗ್ಯಾಸ್ ಬುಕ್ ಮಾಡಿ ನೀವು? ಗ್ಯಾಸ್ ಬುಕ್ ಮಾಡಿರ್ರಿ. ಎಷ್ಟ್ ದಿನ ಆಯ್ತು ಸರ್? 10 ದಿವಸ ಆಯ್ತ್ರಿ. 10 ದಿವಸ ಆದ್ರೂ ಇನ್ನೂ ಸಿಲಿಂಡರ್ ಸಿಗ್ತಾ ಇಲ್ಲ. ನಿಮ್ ಮನೆಗೆ ಬರ್ತಾ ಇಲ್ಲ? ಮನೆಗೆ ಬರ್ತಿಲ್ಲ. ಓಕೆ ಸರ್, ತಮ್ಮ ಹೆಸರು? ಧಾರಾಸಿಂಗ್ ಪಿ ರಾಠೋಡ್. ಚೌಕಿ ತಾಂಡ ಸರ್? ಯಾವ ತಾಂಡ ನಿಮ್ದು? ರಾಮನಾಯಕ್ ತಾಂಡ. ರಾಮನಾಯಕ್ ತಾಂಡ. ಓಕೆ ಸರ್, ಧನ್ಯವಾದ. ಹಾ ಸರ್ ಹೇಳಿ, ತಮ್ಮ ಹೆಸರು ಸರ್? ನಮ್ಮೂರು ಅಲ್ಕಟ್ಟಿರಿ.
ಅಲ್ಗಟ್ ನಿಂತ ಬಂದಿವ್ರಿ ಅಲ್ಲಿ ಹೋಗಿ ಎಲ್ಲಾ ಚಿಟ್ಟಿ ಕೊಟ್ರಿ ರೊಕ್ಕ ತುಂಬಿದೇವ್ರಿ ಹಾ ರೀ ತುಂಬಿದ್ರ ಅವ್ರ ಏನಂದ್ರ 11 ಗಂಟೆಗೆ ಬಂದಿವ್ರಿ ಬೆಳಗ್ಗೆ 11 ಗಂಟೆಗೆ ಬಂದಿದ್ರ 11 ಗಂಟೆಗೆ ಬಂದಿವ್ರಿ ಎಷ್ಟ್ ದಿನ ಆಯ್ತು ಸರ್ ಇದು ಗ್ಯಾಸ್ ಬುಕ್ ಮಾಡಿ ಈಗ ಒಂದ್ 10 ದಿನ ಆಯ್ತ್ರಿ 10 ದಿನ ಆದ್ರೂ ನಿಮ್ ಮನೆಗ್ ಗ್ಯಾಸ್ ತಲುಪ್ತಾ ಇಲ್ಲ ಇಲ್ಲ ರೀ ಓಕೆ ಗ್ಯಾಸ್ ಆಫೀಸ್ ಹೋದ್ರೆ ಏನ್ ಹೇಳ್ತಾರೆ ಅವ್ರ ಇದು ನಮ್ದು ಬುಕ್ ಆಗ್ಯದ ಮತ್ತೆ ಹಿಂದ್ಗಡೆ ಕ್ಯಾನ್ಸಲ್ ಆಗ್ಯದ ಅಂದ್ರಿ ಹಾ ರೀ ಕ್ಯಾನ್ಸಲ್ ಆಗ್ಯದ ಅಂದ್ರೆ ಕ್ಯಾನ್ಸಲ್ ಆದ್ರ ನಾವ್ ಏನ್ ಮಾಡಮ್ರಿ ಸರ್ ಹಿಂಗಾದ್ರ ಹೆಂಗ ಇವಾಗ 10 ದಿನ ಆದ್ಮೇಲೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರ ಹೇಳ್ತಾರ್ರಿ ರದ್ ಮಾಡಿ ಅಂತ ಹೇಳ್ತಾರ್ರಿ ಯಾರಿಗ್ ಕೊಡ್ತಾರ ಏನ್ ಗೊತ್ತೇ ಆಗಲ್ರಿ ಹಾ ರೀ ಇಲ್ಲಿ ನೋಡ್ರಿ ಒಂದ್ ಗಂಟೆ ಬಂದಿವ್ರಿ ಅಲ್ಲಿಂದ ಆಫೀಸಿಂದ 5 ಗಂಟೆ ಕೊಡ್ತೀನಂದ್ರ 6 ಗಂಟೆಗೆ ಅಂದ್ರ 8 ಗಂಟೆ ಆಯ್ತು ಇನ್ನೆಲ್ಲ ಅಲ್ಗಟ್ಟಿಗೂ ಊಟ ಸುದಕ್ಕೆ ಮಾಡಿಲ್ಲ ಕಾಸಿಲ್ ಸಲ ಎಷ್ಟ್ ಗಂಟೆಗೆ ಬಂದ್ ಕೊಡ್ತಿದ್ರ ಸರ್ ನೀವು ಇಲ್ಲಿ ನಾವ್ ಕರೆಕ್ಟ್ 1 ಗಂಟೆ ಬಂದಿವ್ರಿ ಮಧ್ಯಾಹ್ನ 1 ಗಂಟೆಗೆ ಬಂದ್ರೆ ಇನ್ನೂರು ಸಿಲಿಂಡರ್ ಸಿಗ್ತಾ ಇಲ್ಲ ಇಲ್ಲ ರೀ ಓಕೆ ಅಲ್ಲಿ ಏನ್ ಹೇಳಲು ಇಷ್ಟಪಡ್ತೀರಾ ಸರ್ ನೀವು ಸರ್ಕಾರಕ್ಕೆ ಹಾ ರೀ ಏನ್ ಹೇಳಲು ಇಷ್ಟಪಡ್ತೀರಾ ಸರ್ಕಾರಕ್ಕೆ ಅದೇ ರೀ ನಮಗ ಯಾವುದೇ ಅಲ್ಲಿ ಒಂದು ಬಡವರಿಗೆ ಈ ತರ ಮಾಡ್ಬಾರ್ದು ರೈತರಿಗೆ ಇಲ್ಲಿ ಹೊಲ ಎಲ್ಲ ಇದು ಬಿಟ್ಟು ಕೇಸಿಂದ ಬಂದ್ ಕೇಸಿಂದ ನಾವು ಹಿಂಗ್ ಮಾಡ್ರಿ ಏನ್ ಅರ್ಥ ಹೇಳಿ ದಯವಿಟ್ಟು ಹಂಗ ಆತರ ಆಗ್ಲಾರ್ದಂಗ ಕಳಿಸ್ಬೇಕು ಮೊದಲು ಹೆಂಗ್ ಕಳಿಸ್ತಿದ್ರು ಆ ತರ ಮನೆ ಕಳಿಸ್ಬೇಕಂತ ಹೌದು ಸರ್ ಬ್ಲಾಕ್ದಾಗ ಜಲ್ದಿ ಕೊಡ್ತಾರಂತ್ರಿ ಬ್ಲಾಕ್ ದಾಗ ಆದ್ರೆ ಬೇಗ ಕೊಡ್ತಾರ ಬೇಗ ಕೊಡ್ತಾರಂತ್ರಿ ಇದಾದ್ರ ನಾವ್ ಹಿಂಗ್ ಸಾಯ್ಬೇಕು ನಾವು ಬಂದ್ ಓಕೆ 9ನೇ ಕುಂತೀನಿ 13 50 MT ಅವ್ರಿ ಸರ್ ಹೊರಗೆ ಇಟ್ಕೊಂಡ್ ಕೂತೀವಿ ಹಾ ರೀ 50-60 ಈಗ ಆಲ್ರೆಡಿ ಲೈನ್ ಹಾಕ್ರಿ ಎಲ್ಲಿ ತೋರ್ಸ್ ಬರ್ರಿ ಸರ್ ಎಂಟಿ ಸಿಲಿಂಡರ್ಗಳು ಇಲ್ಲಿ ಇದು ಫಸ್ಟ್ ರೀ ನಮ್ದು ಇಲ್ಲಿ 8ಕ್ಕೆ ಬಂದಾರ ಇವ್ರು ಹಾ ಇವ್ರಿ 8ಕ್ಕೆ ಬಂದಾರ ಇಲ್ಲಿ ನಿಂತ್ರಿ 8ಕ್ಕೆ ಬಂದಾರ ಮತ್ತೆ ಜಲ್ದಿ ಬಂದಿವ್ರಿ ನಾವು 9 ಗಂಟೆಗೆ ಬಂದಿವ್ರಿ 9 ಗಂಟೆಗೆ ಬಂದಿವ್ರಿ ಈಗ ಇಲ್ಲಿ ಊರ ಅವ್ರ ಬಂದಾರ ಇವ್ರು ಪೂರಾ ಅವ್ರಿ ಸೈಡ್ ಬಿಡ್ರಿ 56 ಸಿಲಿಂಡರ್ ಇಲ್ರಿ ಹೆಚ್ಚಿಗೆ ಮಾಡ್ಕೊಂಡು ಹೋಗೋರಿ ಅದು ಯಾಕಂತಬೇಕು ಅಂದ್ಬಿಡ ಯಾಕ ರೊಕ್ಕ ಕೊಡ್ತೀನಿ ಕರ್ದು ಕೊಡ್ತಾರ ಗ್ಯಾಸ್ ನಡ್ಬರ್ಕ್ ನೋಡ ಬ್ಲಾಕ್ ಆದ್ರೆ ಜಲ್ದಿ ಕೊಡ್ತಾರಂತೆ ಇದಾದ್ರೆ ಬುಕ್ ಆದ್ರೆ ಲೇಟ್ ಎಷ್ಟ್ ಗಂಟೆಗೆ ಬಂದ್ ಕೂತಿದ್ರ ಸರ್ 5 ಗಂಟೆಗೆ ಬಂದ್ ಕೂತಿ ಇನ್ನು ಸಿಲಿಂಡರ್ ಕೊಡ್ತಾ ಇಲ್ಲ ಕ್ಯಾನ್ಸಲ್ ಆಗ್ಯಾವಂತ ಅಲ್ಲಿ ಹೋಗಿ ಕ್ಯಾನ್ಸಲ್ ಆಗ್ಯಾವಂತ ಸರ್ ಇವಾಗ ಇಷ್ಟು ಜನ ಕಾಣ್ತಾ ಇದಾರೆ 10 ದಿವಸ 15 ದಿವಸದಿಂದ ಗ್ಯಾಸ್ ಬುಕ್ ಮಾಡೋರು ಇನ್ನೂವರೆಗೂ ಮನೆಗೆ ತಲುಪ್ತಾ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಜನರು ಟೆಕ್ನಿಕಲ್ ಸರ್ ಯಾಕೆ ಸರ್ ಮನೆಗೆ ಯಾಕೆ ತಲುಪ್ತಾ ಇಲ್ಲ ಮೊದಲು ತಲುಪ್ತಿತ್ತು ಇವಾಗ ತಲುಪ್ತಾ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿಂದ ಬರಾಗ ಯಾರಿಗೂ ಹೇಳಿಲ್ರಿ ನಾವು ಆಫೀಸ್ ತನ ಬರ್ರಿ ಅಂತ ನಾವು ಹೋಮ್ ಡೆಲಿವರಿ ಕೊಡೋದು ಇನ್ನೂ ನಮ್ಮ ಉದ್ದೇಶ ಹಾ ಸರ್ ಎಲ್ಲಾ ಕಸ್ಟಮರ್ ಕೇಳ್ರಿ ಡೈಲಿ ಎಷ್ಟು ಜನ ಆಫೀಸ್ ತನ ಬರ್ಲತ್ತಾರ ಪ್ಯಾನಿಕ್ ಆಗಿ ನ್ಯೂಸ್ ನೋಡಿ ಫೇಕ್ ನ್ಯೂಸ್ ನನ್ ಬಲ್ ಸ್ಟಾಕ್ ಇಲ್ಲ ಅಂತ ಹೇಳಪ್ಲೇನೆ ಇಲ್ಲಿ 3 ವೆಹಿಕಲ್ ಹೊಂಟ ನಾನು 3 ನಾಳೆ ಮುಂಜಾನೆ ತನ 3 ವೆಹಿಕಲ್ ಬರ್ತಾ ಇದಾವ ಸರ್ ಸಾವಿರ ಡೆಲಿವರಿ ನಾಳೆ ಮುಂಜಾನೆ ಆತಾವ ಇವ್ರು ಬರ್ಲತ್ತಾರ ಅವ್ರಾಗ ಅವ್ರಿಗೆ ನಮ್ ಪ್ರತಿ ವೆಹಿಕಲ್ ಅಲ್ಲಿ ವೆಹಿಕಲ್ ಇಂತ ಎಲ್ಲಾ ಹಳ್ಳಿಗಳಿಗೆ ಗಾಡಿ ಕಳಿಸ್ತೀವಿ ನಾವು ಅವ್ರಾಗ ಅವ್ರ ಗಾಬರಿ ಬಿದ್ದು ಹೊಂಟಾರ ಅವ್ರು ಅಂತಾರೆ ಸಮಯ ತಕ್ಕಂತೆ ಮೊದಲು ಕೊಡ್ತಿದ್ರು ಇವಾಗ ಕೊಡ್ತಾ ಇಲ್ಲ 10 ದಿನ 15 ದಿನ ಒಬ್ಬರು 10 ದಿನ ಆದ್ರೂ ಆಮೇಲೆ ರಿಜೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕೊಡ್ತಾ ಇಲ್ಲ ಅಂತ ಅವ್ರ ಹೇಳ್ತಾರೆ ಫೋನ್ಗಳನ್ನ ಇನ್ನೂ ಮೆಸೇಜ್ ನೋಡ್ರಿ ಫಸ್ಟ್ ಎಲ್ಲ ಗ್ಯಾಸ್ ಸಿಬ್ಬಂದಿಗಳಿಗೂ ಕರೆ ಮಾಡಿದ್ರು ಯಾರು ಪಿಕಪ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಬೆಳಿಗ್ಗೆ 10 ಗಂಟೆ ಅಂತ ಬಂದ್ ಕೊಡ್ತಿದೀವಿ ನಾವು ಸಾಯಂಕಾಲವರೆಗೆ ಇವಾಗ 7 ಗಂಟೆ ಆಗಿದೆ ಪೂರಾ ಮಾತನ್ನ ಕೇಳ್ರಿ ನಿಮ್ದು ಹೇಳತ್ತಿರಲ್ಲ ನಂದ್ ಕೇಳ್ರಿ ಪೂರಾ ಮಾತು ತಾವ್ ಏನ್ ಹೇಳಲು ಇಷ್ಟಪಡ್ತೀರಾ ಸರ್ ಇಲ್ಲಿ ಪೂರಾ ಮಾತನ್ನ ಕೇಳ್ರಿ ನಂದು ಹೇಳಿ ಸರ್ 10 ಗಂಟೆಗೆ ಅವ್ರು ಬಂದಾರ ನಾನೇನ್ ಹೇಳಿದ್ದೆ ಇವತ್ತು ಸ್ಟಾಕ್ ಇಲ್ರಿ ನಾಳೆ ಬರ್ತದ ಊರಿಗೆ ಬರ್ತದ ಇಲ್ರಿ ಬಿಲ್ ಕೊಡ್ರಿ ಹೋಯ್ತಿವಿ ಈಗ ನಾನ್ ಬಂದವ್ರಿಗೆ ವಾಪಸ್ ಕಳ್ಸಪ್ಲೇ ಇಲ್ರಿ ಯಾರಿಗೆ ಮುಂಜಾ ಸಂಜೆ 5 ಗಂಟೆ ಕೊಡ್ತೀವಿ 5 ಗಂಟೆ 4:30 बजे 5:30 बजे और अभी 8 बजे अभी इतना अब बोलता हूँ सुनो जी ड्राइवर आता ऑन रोड पे रहता उसका भी जान है ना धूप रहता है आना पड़ता है लेट होता है कभी आधा घंटा आगे पीछे होता है मैं आपको क्या बोला बुकिंग नहीं हुआ सो भी आपको बुकिंग करके भी दिए बुकिंग कर चुका है काम कर बुक कब करे सो देखो आपका बिल बताओ ना उनको 10 बजे
कब बुकिंग करे? आज 10 बजे आज बुಕಿಂಗ್ करे सो दिया ना ಹೇಳ್ಕೊರ್ 10 ದಿನ 12 ದಿನ ಅಲ್ಲ ಸರ್, ಯಾವ ಬುಕಿಂಗ್ ಆಲಾರ್ದವರು ಮಾಡಿ ಕೊಡ್ಲತ್ತೀವಿ ನಾವು. ಇಲ್ಲ ನೀವು 5 ತನ ಕುಂದ್ರ ಉಪವಾಸ ನಿಂತೀವಲ್ಲ ಮುಂಜಾನೆ ಇಷ್ಟ ನಾ ಏನ್ ಹೇಳಿದ್ರಿ, ನಾವ್ ಏನ್ ಹೇಳಿದ್ರಿ, ನೀವು ಹೋಗ್ಬಹುದು ಬೇಕಾದ್ರೆ ನಾಳೆ ಊರಿಗೆ ಬರ್ತಾ ಅಂತ ಹೇಳಿದ್ರಿ. ಅದೆಲ್ಲ ಅರ್ಥ ಮಾಡ್ಕೊಳ್ಳ. ಇವತ್ತಿಂದ ಇವತ್ತೇ ಬುಕ್ ಮಾಡ್ಕೊಡ್ಲತ್ತೀನಿ ನಾನು, ಮತ್ತೆ ಹಂಗೆ ನೀವು ಅಷ್ಟು ದೂರ್ಲೆ ಬಂದಿರ್ತೀರ ಅಂತ ಹೇಳಿ. ಕರೆಕ್ಟ್ ಸರ್, ಡ್ರೈವಿಂಗ್ ಬರೋರು ಲಾರಿ ಡ್ರೈವರ್ ಬರ್ತಾರೆ, ಡ್ರೈವರ್ಗಳು ಲಾರಿನಾಗ ಇರ್ತಾರಲ್ಲ. ಆನ್ ರೋಡ್ ಹೆಂಗಿರ್ತದ ನಿಮ್ಗೆ ಗೊತ್ತಿರ್ತಾರೆ, ಟ್ರಾಫಿಕ್ ಇರ್ತದ, ಕಚ್ಚಾ ರೋಡ್ ಇರ್ತದ, ಬರ್ಲತ್ತ ಸರ್. ಕನ್ಫರ್ಮ್ ಇಲ್ಲ ಗ್ಯಾಸ್ ಸ್ಟಾಕ್ ಅದ ಇಲ್ಲ ಅಂತ ಸರ್ ಸ್ಟಾಕ್ ಇಲ್ಲ ಅಂತ ನಾನು ಹೇಳಿನ್ರಿ, ನಾನು ನಿಮಗ್ ಜಬರ್ದಸ್ತಿ ಮಾಡಿಲ್ಲ. ನಿಮ್ ಬಗ್ಗೆ ನೀವು ಆಲೋಚನೆ ಮಾಡಕ್ಕಿಲ್ಲ. 50 ಎಲ್ಲ ಜನರ ಬಗ್ಗೆ ಪೇ ಮಾಡ್ತಾ ಇದೀರಿ, ಅಡ್ವಾನ್ಸ್ ಬಿಲ್ ಯಾಕೆ ಪೇ ಮಾಡ್ತಾ ಇದೀರಿ? ಅಮೌಂಟ್ ಬರಲಿ ಅಂತೀರಿ ಅಂದ್ರೆ ಮೊದಲು ಅಮೌಂಟ್ ಬೇಕು ಅಷ್ಟೇ. ದುಡ್ಡು ತಗೊಂಡ್ರೆ ಮಾತ್ರ ಬಿಲ್ ಕೊಡ್ತೀಯಾ? ದುಡ್ಡಿಂದ ಬಿಲ್ ಕೊಡ್ತೀಯಾ? ದುಡ್ಡು ಯಾಕೆ ತಗೋತಿ? ಮೊದಲು ನಿಮ್ಮಲ್ಲೇ ಸ್ಟಾಕ್ ಇಲ್ಲ, ದುಡ್ಡು ಯಾಕೆ ತಗೋತ್ರಿ? ಆಫೀಸಿಗೆ ಬರಬೇಡ ಸರ್, ಆಫೀಸಿಗೆ ನಮ್ಗೆ ಬೇಕಾಗಿರ್ತದ, ನಾವು ಬರ್ತೀವಿ. ನೀವು ಬರಬೇಡ ಅಂತ ಹೇಳಿ ನೀವ್ಯಾರ್ರಿ? ಬರಬೇಡ ಅಂತ ಹೇಳಿ ನೀವ್ಯಾರ? ಬನ್ನಿ ಮಡಪ್ಲೆ ಇಲ್ಲ ನೀವ್ ಯಾರ್ರಿ? ಬರಬೇಡ ಅಂತ ಹೇಳಿ ನೀವ್ಯಾರ? ಟೈಮಿಂಗ್ ಹೇಳಿ. ಹೌದು, ನೀ ಟೈಮಿಂಗ್ ಹೇಳಿದಲ್ಲ ಸರ್. ನಾನೇ ಸರ್ ನಿಮ್ಗೆ ಗಾಡಿ ಲೇಟ್ ಆಗಿದೆ. ನಿಮಗೆ ಕನ್ಫರ್ಮ್ ಇಲ್ಲ ಅಂದ್ರೆ ದುಡ್ಡು ತಗೊಂಡು ಬಿಲ್ ಕೊಡ್ತೀರ ಏನ್ರಿ ಅರ್ಥ? ದುಡ್ಡು ತಗೊಂಡು ಬಿಲ್ ಕೊಡ್ತೀರ ಅಂದ್ರೆ ಏನ್ರಿ? ಸರ್ ಹಂಗ್ ಮಾಡಿರ್ಲಿ ಏನಂತಾರ, ಇಲ್ರಿ ನೀವು ನಮ್ ಬಿಲ್ ಕೊಡ್ರಿ, ನಾ ಬಂದಾಗ ಹೋಯ್ತೀನಿ ಅಂತ ಅವ್ರು ಹೇಳ್ತಾರೆ. ಬಂದಾಗ ಹೋಯ್ತು ಅಂತ ಅವ್ರು ಹೇಳ್ತಾರೆ. ಸರ್ ಬಿಲ್ಲಿನ ಅರ್ಥ ಏನಂದ್ರೆ ದುಡ್ಡು ಮೊದಲು ಒಳಗೆ ಹೋಗಿ ಕಜನ್ ಸರ್ ಆಮೇಲೆ ರಾತ್ರಿ ತನಕ ಕೂಡ್ರಿ ಕಜನ್ಸಿಗೆ ಹೋಗಕ್ ಈಗ ದುಡ್ಡು ಮೊದಲು. ಈ ತರ ಪರಿಸ್ಥಿತಿ ಆಯ್ತಪ್ಪ ಮುಂದಿನ ದಿನಗಳಲ್ಲಿ ಸರ್ ನಾ ಹೇಳ್ತಾ ಇದ್ದೀನಿ. ಮೊದಲು ಒಂದ್ಸರಿ ನಾವು ಪೊಲೀಸ್ ಪರ್ಮಿಷನ್ ತಗೊಂಡು ಒಂದ್ಸಲ ನಾವು ಆಲ್ರೆಡಿ ಗುರು ಗ್ಯಾಸ್ ಸ್ಟ್ರೈಕ್ ಮಾಡ್ತೀವ್ರಿ ನಾವು. ಸರ್ ನನಗ್ ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ಮಾಡ್ತೀವ್ರಿ, ನಿನಗ್ ಬೇಕಾಗಿಲ್ಲ ಸ್ಟ್ರೈಕ್ ಮಾಡೋದು. ನಮ್ಮ ಮನಿ ಎಲ್ಲಿ ಕಳಿಸ್ತಾರೆ ಸಾಬ್ರೆ? 15 ದಿನ ತಿಂಗಳ ಅಂತ ಹೇಳಿ ಉಪವಾಸ ಕೂತಾರ, ಮನಿ ಕಳಿಸ್ತಾರೆ ಅಂತ ಹೇಳ್ತೀರಿ ನೀವು. ತೋರ್ಸ್ರಿ, ಫಸ್ಟ್ ಬಿಲ್ ತೋರ್ಸ್ರಿ. 15 ದಿನ ಕುಂತಾರ ಜನ. ಬುಕಿಂಗ್ ನೋಡಿ, ಬುಕಿಂಗ್ ಅಡ್ವಾನ್ಸ್ ಬುಕಿಂಗ್ ತಗೋಬೇಡ್ರಿ ಸಾಬ್ರೆ, ಅಡ್ವಾನ್ಸ್ ಬುಕಿಂಗ್ ತಗೋಬೇಡ. ಅಡ್ವಾನ್ಸ್ ಬುಕಿಂಗ್ ತಗೋಬೇಡ್ರಿ. ಚಿಟ್ಟಿ ಯಾಕೆ ತಗೋತೀರಿ? ಹೌದು ಕಸ್ಟಮರ್. ಈಗ ನಿಮ್ಗೆ ಈಗ ನೀವು ಬಂದಿರಿ, ನಿಮಗ್ ಸೊಲ್ಯೂಷನ್ ಮಾಡೇಬೇಕು. ಒಬ್ಬರಿಬ್ಬರಿಗೆ ಮಾಡ್ರಿ ಸರ್ ಈ 100 ಮಂದಿ ಎಲ್ಲರಿಗೂ ಸೊಲ್ಯೂಷನ್ ಅಂದ್ರೆ ಏನರ್ಥ ಅದು? ಬೇಕಾಗಿಲ್ಲ ಸರ್, ನಾವು ಮಾತಾಡೋದ್ ನಮ್ಗೆ ಅರ್ಥ ಆಗ್ತದ. ನಮ್ಗೂ ನಾವು ಬಂದ್ರೆ ಜಲ್ದಿ ಕೊಡಂಗಿಲ್ಲ, ಜಬರ್ದಸ್ತಿ ಮಾಡ್ತೀವಿ. ನಾವು ಬಂದ್ರೆ ಜಲ್ದಿ ಕೊಡಂಗಿಲ್ಲ, ಜಬರ್ದಸ್ತಿ ಮಾಡ್ತೀವಿ. ನಾವು ಬಂದ್ರೆ ಜಲ್ದಿ ಕೊಡಂಗಿಲ್ಲ, ಜಬರ್ದಸ್ತಿ ಮಾಡ್ತೀವಿ. ಮಾಡಿಲ್ಲ. ಮಾಡೋ ಟೈಮ್ನಾಗ ಮಾಡಿ, ಈ ಟೈಮ್ನಾಗ ಯಾಕೆ ಆಗ್ತಾ ಇಲ್ಲ? ಸರ್ ಒಂದೇ ನಿಮಿಷ, ಮಾಡೋ ಟೈಮ್ನಾಗ ಮಾಡಿ. ಹೋಮ್ ಡೆಲಿವರಿ ಮಾಡಿಲ್ಲ. ಹೋಮ್ ಡೆಲಿವರಿ ओपिनियन तो फर्स्ट कस्टमर की लिए तरह होम डिलीवरी माडिवेलो ಅಷ್ಟೇ ಕೇಳಿ. खबरों में अब तक लिए बस इतना ही, फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।